ಹಲೋ ಗಾಯ್ಸ್, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಇವತ್ತು ಮಿನಿ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಸ್ಯಾಟರ್ಡೆ ಇವತ್ತು ಬೆಳಗ್ಗೆ ಎದ್ದಷ್ಟೇ ನನಗೆ ಟೀ ಇಂಪಾರ್ಟೆಂಟು. ಟೀ ಕುಡಿದ್ರೆ ಮಾತ್ರ ನನಗೆ ನೆಕ್ಸ್ಟು ಕೆಲಸಕ್ಕೆ ನನಗೆ ಎನರ್ಜಿ ಸಿಗುತ್ತೆ. ಟೀ ಅಥವಾ ಜೀರಿಗೆ ಕಷಾಯ ಮಾಡ್ಕೊಂಡು ಕುಡಿತೀನಿ. ಬಟ್ ಇವತ್ತು ಟೀ ಮಾಡಿದೆ, ಜೀರಿಗೆ ಕಷಾಯ ಬೇಡ ಅಂತ. ನೆಕ್ಸ್ಟು ಬೆಳಗ್ಗೆ ಎದ್ದಷ್ಟೇ ಟೀ ಕುಡಿದ್ರೆ ಎನರ್ಜಿ ಬರುತ್ತೆ. ಟೀ ಕುಡಿದ್ರೆ ಅಂತ ಬರುತ್ತೆ ಅಲ್ವಾ, ಜೀರಿಗೆ ಕಷಾಯ ಮಾಡ್ಕೊಂಡು ಕುಡೀರಿ, ಅದೇ ಹೆಲ್ತಿಗೆ ವೆರಿ ವೆರಿ ಇಂಪಾರ್ಟೆಂಟು. ನೆಕ್ಸ್ಟು ನಾನು ಏನು ಹೇಳ್ತೀನಿ ಅಂದರೆ, ಬೆಳಗ್ಗೆ ಎದ್ದಷ್ಟೇ ಫಸ್ಟು ಆಚೆ ಇರುವ ಜಾಗವನ್ನು ಸ್ವಚ್ಛ ಮಾಡ್ಕೊಳ್ಳಿ. ಆವಾಗ ಮನೆಯಲ್ಲಿ ಒಳಗಿನ ಕೆಲಸ ಬೇಗನೆ ಸಾಗುತ್ತೆ. ಹೊರಗಿನ ಕೆಲಸನ ನೀವು ಬೇಗ ಮುಗಿಸಿದ್ರೆ ಮನೆ ಒಳಗಿನ ಕೆಲಸನೂ ಬೇಗ ಮುಗಿಯುತ್ತೆ. ಹಾಗಾಗಿ ಸ್ಲಿಪ್ಪರ್ನೆಲ್ಲ ಸ್ಟ್ಯಾಂಡಿಗೆ ಇಟ್ಬಿಟ್ಟು ಹೊರಗೆ ಕಸ ಹೊಡೆದು, ನನ್ನ ಮಕ್ಕಳಂತೂ ಸೈಕಲಂತೂ ಅಲ್ಲಲ್ಲೇ ಬಿಸಾಕಿರ್ತಾರೆ. ಆ ಸೈಕಲ್ಗಳನ್ನೆಲ್ಲ ನೀಟಾಗಿಟ್ಟು ಕ್ಲೀನಾಗಿ ಕಸ ಹೊಡೆದು ಹೊರಗೆ ನೀರು ಹಾಕ್ಬಿಟ್ಟು ರಂಗೋಲಿ ಹಾಕ್ಬಿಟ್ಟು ಇಷ್ಟೆಲ್ಲ ನಾನು ಹೊರಗೆ ಫಸ್ಟು ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ. ನಾನು 6:30ಗೆ ಎದ್ದೇಳ್ತೀನಿ. ಒಂದೊಂದ್ಸಲ 6:30ಗೆ ಎದ್ದೇಳ್ತೀನಿ. ಎದ್ದು ಸ್ಕೂಲಿಗೆ ಟೈಮ್ ಆದರೂ ಪರವಾಗಿಲ್ಲ, ಫಸ್ಟು ಬೆಳಗ್ಗೆ ನಾನು ಈ ಹೊರಗೆಲ್ಲ ಕಸ ಗುಡಿಸಿ ಹೊರಗೆಲ್ಲ ನೀಟ್ ಮಾಡಿಕೊಂಡು ನಾನು ಮನೆ ಒಳಗೆ ಬರ್ತೀನಿ. ಆವಾಗ ಮನೆ ಒಳಗಿರೋ ಕೆಲಸಗಳೆಲ್ಲ ಬೇಗ ಸಾಗುತ್ತವೆ. ಆಮೇಲೆ ನಾನು ನೈಟು ಪಾತ್ರೆ ತೊಳೆಯೋದು ಸ್ವಲ್ಪ ಕಡಿಮೆನೇ, ಬೆಳಗ್ಗೆನೇ ತೊಳೆಯೋದು ಜಾಸ್ತಿ. ಹಾಗಾಗಿ ಫಸ್ಟು ಹೊರಗೆಲ್ಲ ಇದನ್ನೆಲ್ಲ ಕೆಲಸ ಮುಗಿಸ್ಕೊಂಬಂಡು ನೋಡಿ, ಇವಾಗ ಮನೆ ಒಳಗೆ ನಾನು ಪಾತ್ರೆ ಎಲ್ಲ ತೊಳೆದು ಮುಗಿಸ್ತೀನಿ. ಇವಾಗ ಇನ್ಮೇಲೆ ಕೆಲಸಗಳು ಬೇಗ ಮುಗಿತವೆ. ಯಾರಾಗಲಿ ಫಸ್ಟು ಎದ್ದಷ್ಟೇ ಹೊರಗೆ ಕಸ ಗುಡಿಸಿ ರಂಗೋಲಿ ಹಾಕಿ ಮನೆ ಒಳಗೆ ನೆಕ್ಸ್ಟ್ ಕೆಲಸ ಮಾಡಿ. ಆವಾಗ ಮನೆ ಒಳಗೆ ಕೆಲಸ ಬೇಗ ಸಾಗುತ್ತೆ. ಲಕ್ಷ್ಮಿ ಕಳೆ ಅಂತೂ ಬೇಗನೆ ಬಂದುಬಿಡುತ್ತೆ. ನನಗೆ ಅದೊಂದು ಖುಷಿ ಇದೆ. ಬೇಗ ಪಾತ್ರೆ ತೊಳೆದೆ ನೋಡಿ, ಗ್ಯಾಸ್ ಎಲ್ಲ ಒರೆಸ್ಕೊಂಡೆ, ಕಸ ಹೊಡೆದೆ, ನೆಲ ಒರೆಸ್ದೆ. ಇಷ್ಟು ಬೇಗನೆ ಮುಗಿದೋಗ್ಬಿಡ್ತು. ಹಾಗಾಗಿ ಎಲ್ರಿಗೂ ಹೇಳೋದಷ್ಟೇ, ಫಸ್ಟು ಹೊರಗೆ ಕಸ ಹೊಡೆಯೋದು, ಆ ಸ್ಲಿಪ್ಪರ್ ಅಲ್ಲಲ್ಲೇ ಬಿಟ್ಟಿರೋದು ಅದನ್ನೆಲ್ಲ ಕ್ಲೀನ್ ಮಾಡಬೇಕು. ಕ್ಲೀನ್ ಮಾಡಿ ನಾವು ಒಳಗೆ ಬಂದಾಗ ಲಕ್ಷ್ಮಿ ನಮ್ಮ ಜೊತೆನೇ ಒಳಗೆ ಬಂದುಬಿಡ್ತಾಳೆ. ಒಳಗೆ ಇರೋ ದರಿದ್ರ, ಏನು ಕಸರು ದರಿದ್ರ ಇರುತ್ತೋ ಅದನ್ನು ಕೂಡ ಕ್ಲೀನ್ ಮಾಡೋಣ ಅಂತ ನಮಗಿನ್ನೂ ಜೋಶ್ ಕೊಡ್ತಾಳೆ. ಹಾಗಾಗಿ ನಾವು ನೋಡು ಬೇಗ ಪಾತ್ರೆನೂ ತೊಳೆದು, ನೆಲನೂ ಒರೆಸಿ, ಬಾಗಿಲೂ ಒರೆಸಿ ಎಲ್ಲ ಸ್ವಚ್ಛ ಮಾಡ್ಕೊಂಡೆ. ಇವಾಗ ನಾನು ಬಾಗಿಲಿಗೆ ಅರಿಶಿನ ಕುಂಕುಮ ಇಡಬೇಕು. ಅರಿಶಿನ ಕುಂಕುಮ ಇಡಬೇಕಂದ್ರೆ ಈ ಮಲ್ಲಿಗೆ ಎಲೆ ನಾನು ಇಡಲ್ಲ. ಹಾಗಾಗಿ ಫ್ರೆಶ್ಶಾಗಿ ಸ್ನಾನ ಮಾಡ್ಕೊಂಬರ್ತೀನಿ. ಫ್ರೆಶ್ಶಾಗಿ ಸ್ನಾನ ಮಾಡ್ಕೊಂಬಂದು ಹೆಣ್ಮಕ್ಳು ಯಾವಾಗಲೂ ಹಣೆಗೆ ಬೊಟ್ಟಿಡಬೇಕು. ಹಣೆಗೆ ಬೊಟ್ಟಿಟ್ಟೆ ನಾವು ಬಾಗಿಲಿಗೆ ಅರಿಶಿನ ಕುಂಕುಮ ಹೂವನ್ನ ಇಟ್ಟು ಪೂಜೆ ಮಾಡಬೇಕು. ಹಾಗಾಗಿ ಪ್ರತಿಯೊಬ್ಬರು ಮುತ್ತೈದೆ ಅಂತಲ್ಲ, ಎಲ್ಲರೂ ಕೂಡ ಹಣೆಗೆ ಬೊಟ್ಟಿಟ್ಬಿಟ್ಟು ಬಾಗಿಲಿಗೆ ರಂಗೋಲಿ ಹಾಕಿ ಅರಿಶಿನ ಕುಂಕುಮ ಹೂವನ್ನ ಇಟ್ಟರೆ ಅಂತೂ ಏನೂ ಕಳೆನೇ ಕಣ್ರಿ ಮನೆಗೆ. ಹಾಗಾಗಿ ಎಲ್ಲರೂ ಇದನ್ನ ಪಾಲಿಸಿ. ನಮ್ಮ ಮನೆಯಲ್ಲಿ ನಾನು ಮಾಡುವ ಕೆಲಸ ಇದು. ಫಸ್ಟು ಹೊರ ಕ್ಲೀನ್ ಮಾಡ್ತೀನಿ. ನೆಕ್ಸ್ಟು ಮನೆ ಒಳಗೆ ಪಾತ್ರೆ ತೊಳೆದು ಕಸ ಹೊಡೆದು ನೆಲ ಒರೆಸಿ ಸ್ನಾನ ಮಾಡ್ಕೊಂಡು ಅರಿಶಿನ ಕುಂಕುಮ ಹಚ್ಚಿ ಈ ಬಾಗಿಲಿಗೆ ಹೂವು ಮುಟ್ಟಿಸಿ ದಿನನಿತ್ಯ ಈ ರೀತಿ ಮಾಡೋದ್ರಿಂದ ನನಗೆ ತುಂಬಾ ಒಳ್ಳೆಯದಾಗಿದೆ, ಯಶಸ್ಸು ಸಿಕ್ಕಿದೆ. ಬಟ್ ನನಗೆ ಕೇಳಿದ್ನೆಲ್ಲ ಆ ದೇವಿ ಜಾಸ್ತಿ, ನಾನು ದುರ್ಗಾದೇವಿನೇ ಆರಾಧನೆ ಮಾಡೋದು. ದುರ್ಗಾದೇವಿ ಅಂದರೆ ನನಗೆ ತುಂಬಾ ಇಷ್ಟ. ದುರ್ಗಾ ಮಾತೆ ಅಂದರೆ ತುಂಬ ಫೇವ್ರೇಟು. ನಾನು ಕೇಳಿದ್ನೆಲ್ಲ ಕೊಡುತ್ತೆ. ಫಸ್ಟು ಒಂದು ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ನನಗೆ ಎಷ್ಟು ಮಾಡ್ತೀನಪ್ಪ ಈ ದೇವ್ರು ನನಗೇನು ಕೊಡೋದಿಲ್ಲ, ಏನು ಕೊಡೋಲ್ಲ ಅಂತ ನಾನು ಬೈತಾ ಇದ್ದೆ. ಬಟ್ ಇವಾಗ ನಾನು ಕೇಳಿದ್ನೆಲ್ಲ ನನಗೆ ಕೊಡುತ್ತೆ. ಅದು ತಮಗೆ ತುಂಬ ಖುಷಿ. ಏಕೆಂದರೆ ದೇವ್ರು ನಾನು ಯಾವತ್ತೂ ಬೈಬಾರ್ದು. ನೀನು ಎಲ್ಲ ಕೊಡ್ತೀಯ ತಾಯಿ, ಧನ್ಯವಾದಗಳು ಅಂತ ಕೃತಜ್ಞತೆನ ನಾವು ದೇವರಿಗೆ ಯಾವಾಗ ಸಲ್ಲಿಸ್ತೀವೋ ಆ ದೇವರು ನಮಗಿನ್ನೂ ಹೆಚ್ಚು ಕೊಡ್ತಾನೆ. ಹಾಗಾಗಿ ದೇವರಿಗೆ ಫಸ್ಟು ನಾವು ಥ್ಯಾಂಕ್ ಯು ಅಂತ ಒಂದು ಕೃತಜ್ಞತೆಯನ್ನು ಸಲ್ಲಿಸಬೇಕು. ಹಾಗಾಗಿ ನಾನು ದೇವ್ರ ದೀಪ ಹಚ್ಚಿದಾಗ ಒಂದು 5 ನಿಮಿಷ 10 ನಿಮಿಷ ನಾನು ದೇವ್ರ ಹತ್ರ ಮಾತಾಡ್ತೀನಿ. ದೇವರಿಗೆ ಥ್ಯಾಂಕ್ ಯು, ಕೃತಜ್ಞತೆ, ನೀನೆಲ್ಲ ಕೊಟ್ಟಿದ್ದೀಯ ತಾಯಿ, ಇನ್ನೂ ಹೆಚ್ಚು ಕೊಡು ಅಂತ ನಾನು ಬೇಡ್ಕೊತೀನಿ. ಆ ದೇವ್ರು ನನಗೆಲ್ಲ ಕೊಡ್ತಾ ಬರುತ್ತೆ. ಎಲ್ಲರೂ ಈ ರೀತಿಯೇ ಪಾಲಿಸ್ರಿ. ನೀ ಕೊಟ್ಟಿಲ್ಲ, ಇಷ್ಟು ದೇವ್ರು ಕೊಡ್ತಾನೆ, ನೀ ಕೊಟ್ಟಿಲ್ಲ ಅಂದರೆ ದೇವ್ರಿಗೂ ಕೂಡ ಬೇಜಾರಾಗುತ್ತೆ. ಹಾಗಾಗಿ ಕೇಳಿದ್ದೆಲ್ಲ ಕೊಡ್ತಾ ಇದೆಯಾ, ಇನ್ನೂ ಹೆಚ್ಚು ಕೊಡು ತಾಯಿ ಅಂತ ನೀವು ಕೇಳ್ಕೊಳ್ರಿ. ಅದು ಖಂಡಿತ ನೆರವೇರುತ್ತೆ. ನನಗಂತೂ ನೆರವೇರಿದೆ. ನೆಕ್ಸ್ಟ್ ಇವತ್ತು ಸ್ಯಾಟರ್ಡೆ ಪೇರೆಂಟ್ಸ್ ಮೀಟಿಂಗ್ ಇದೆ. ಮಕ್ಕಳು ಟೆಸ್ಟ್ ಬರೆದಿದ್ರು ಮೊನ್ನೆ. ಹಾಗಾಗಿ ಅದರದ್ದು ರಿಸಲ್ಟ್ ಹೇಗಿದೆ ಏನು ಅಂತ ಹೇಳೋಕ್ಕೆ ಸ್ಕೂಲಲ್ಲಿ ಕರೆಸಿದ್ದಾರೆ. ನಾನು ಇವಾಗ ಬೇಗ ರೆಡಿಯಾಗಿ ಹೋಗಬೇಕು. ಆಮೇಲೆ ನಮ್ಮ ಮನೆಯವರಲ್ಲಿ ಕಡಲೆಕಾಳು ಇಟ್ಟಿದ್ರು. ಆ ಕಡಲೆಕಾಳನ್ನ ಹಂಗೆ ಸ್ವಲ್ಪ ಬಾಯಿಗೆ ಹಾಕ್ಕೊಂಡು
ಸ್ಕೂಲ್ ಹತ್ರ ಹೋಗ್ತೀನಿ. ಸ್ಕೂಲ್ ಹತ್ರ ಆದಷ್ಟು ಬೇಗ ಹೋಗಿ ನನ್ನ ಮಕ್ಕಳು ಹೇಗೆ ಬರೆದಿದ್ದಾರೋ ಅದು. ಆಮೇಲೆ ಇನ್ನೊಂದೇನು ಗೊತ್ತಾ, ಈಗ ನನ್ನ ಮಗ ಚೆನ್ನಾಗಿ ಓದ್ತಾನೆ, ಮಗಳ ಸ್ವಲ್ಪ ಡಲ್ ಆಗಿದೆ. ಹಾಗಾಗಿ ನಾನು ಮಗಳನ್ನ ನಾನು ಬೈಯಲ್ಲ. ಅಲ್ಲಿ ಎಲ್ಲ ಫ್ರೆಂಡ್ಸ್ ಇರ್ತಾರೆ, ಫ್ರೆಂಡ್ಸ್ ಮುಂದೆ ನಾನು ಯಾವತ್ತೂ ಬೈಯಲ್ಲ. ಪರವಾಗಿಲ್ಲ, ಚೆನ್ನಾಗಿ ತೆಗ್ದಿದ್ಯಾ, ಇನ್ನೂ ಚೆನ್ನಾಗಿ ತೆಗಿತೀಯ ಬಾ ಅಂತ ಹೇಳಿ ಸಮಾಧಾನದಿಂದ ನಾನು ಸ್ಕೂಲಿಂದ ಕರ್ಕೊಂಬರ್ತೀನಿ. ಕರ್ಕೊಂಬಂದಾಗ ನನ್ನ ಮಗಳ ಮುಖದಲ್ಲೂ ಖುಷಿ ಇರುತ್ತೆ. ಅವಳು ಇಲ್ಲಾಂದರೆ ಎದೆಯಲ್ಲಿ ಭಯ ಭೀತಿ ಕಾಡ್ತಿರೋದು, ನಮ್ಮಮ್ಮ ಬೈಯುತ್ತೆ ಅಂತ. ಹಾಗಾಗಿ ಯಾರೂ ಕೂಡ ಆ ತಪ್ಪು ಮಾಡೋಕ್ಕೆ ಹೋಗಬೇಡಿ. ಇನ್ನೊಂದೇನೆಂದರೆ, ಸ್ಕೂಲಿಂದ ಮಕ್ಕಳು ಬಂದರು, ಹಸು ಯಾಕೆಂದರೆ ಬೆಳಗ್ಗೆ ಸ್ವಲ್ಪ ತಿಂದಿರ್ತಾರೆ, ಬಂದ ತಕ್ಷಣ ಹೊಟ್ಟೆ ಹಸಿವು ಅಂತ ಹೇಳ್ತಾನೆ ಇರ್ತಾರೆ. ಹಾಗಾಗಿ ನನ್ನ ಮಗಳು ಕೂಡ ಅದನ್ನೇ ಹೇಳಿದ್ದು, ಆಯಿತು ಬಿಡು ಚಪಾತಿ ಪಲ್ಯ ಮಾಡ್ತೀನಿ ಅಂತಂದು ಬೇಗ ನಾನು ಚಪಾತಿ, ಇವಾಗ 1 ಗಂಟೆ ಆಗಿದೆ, 1:15 ಅರ್ಧ ಗಂಟೆ ಅಷ್ಟೊತ್ತಿಗೆ ಚಪಾತಿ ಪಲ್ಯ ಬೇಗ ರೆಡಿ ಮಾಡಿದೆ. ಏಕೆಂದರೆ ಮಕ್ಕಳು ಹೊಟ್ಟೆ ತುಂಬ ಊಟ ಮಾಡಿ ಅವ್ರು ಹೊರಗೆ ಆಟಾಡೋಕ್ಕೆ ಹೋದರು ಅಂದರೆ ಅವ್ರು ನಮ್ಮನ್ನ ನಮಗೆ ತೊಂದರೆ ಕೊಡೋಲ್ಲ. ಮಮ್ಮಿ ಏನಾದರೂ ಕೊಡು ಅಂತ ನಮಗೆ ತೊಂದರೆ ಕೊಡೋಲ್ಲ. ಹಾಗಾಗಿ ನೀವೆಲ್ಲ ಏನು ಮಾಡಬೇಕು ಅಂದರೆ, ಫಸ್ಟು ಮಕ್ಕಳಿಗೆ ಏನು ಬೇಕೋ ಅದನ್ನ ಈಡೇರಿಸ್ಬೇಕು, ಆಮೇಲೆ ನಾವು ನೋಡ್ಕೊಳೋಣ ಅಲ್ವಾ. ಹಾಗಾಗಿ ಮಕ್ಕಳಿಗೆ ಬೇಗ ಚಪಾತಿ ಪಲ್ಯ ರೆಡಿ ಮಾಡಿಬಿಟ್ಟು ಅವ್ರಿಗೆ ಊಟಕ್ಕೆ ಹಾಕ್ಕೊಟ್ಟೆ. ಅವರು ಹೊಟ್ಟೆ ತುಂಬ ಊಟ ಮಾಡಿ ಅವ್ರ ಪಾಡಿಗೆ ಅವ್ರು ಆಟಾಡೋಕ್ಕೆ ಹೋಗ್ತಾರೆ. ನನ್ನ ಪಾಡಿಗೆ ನಾನು ಆಮೇಲೆ ರೆಸ್ಟ್ ಮಾಡ್ಬೋದು. ಈ ರೀತಿ ಎಲ್ಲರೂ ಮನೆಯಲ್ಲಿ ಮಕ್ಕಳ ಜೊತೆ ಆಮೇಲೆ ಮನೆ ನೀಟಾಗಿ ಇಟ್ಕೊಳ್ಳೋದ್ರ ಬಗ್ಗೆ ಈ ಥರ ಗಮನ ಕೊಟ್ಟರೆ ಮನೆ ಶಾಂತಿ, ನೆಮ್ಮದಿ, ಆರ್ಥಿಕವಾಗಿ ಎಲ್ಲ ರೀತಿಯೂ ಚೆನ್ನಾಗಿರುತ್ತೆ, ಆರೋಗ್ಯವಾಗಿಯೂ ಇರುತ್ತೆ. ಎಲ್ಲರೂ ಇದನ್ನು ಪಾಲಿಸಿ ಅಂತ ಹೇಳ್ತಾ ನನ್ನ ಈ ಮಿನಿ ಬ್ಲಾಗ್ನ ಮುಗಿಸ್ತಿದ್ದೀನಿ. ಇಷ್ಟ ಆದರೆ ಲೈಕು, ಕಮೆಂಟು, ಶೇರ್ ಮಾಡಿ. ಆಮೇಲೆ ನೆಕ್ಸ್ಟ್ ಬ್ಲಾಗಲ್ಲಿ ಮತ್ತೆ ಇನ್ನೊಂದು ಯಾವುದಾದ್ರೂ ಒಂದು ಅದ್ರ ಬಗ್ಗೆ ಏನಾದರೂ ನಾನು ಆದಷ್ಟು ದುರ್ಗಾದೇವಿ ಬಗ್ಗೆನೇ ನಾನು ಮಾಡ್ತೀನಿ. ಯಾಕೆಂದರೆ ದುರ್ಗಾದೇವಿ ಅಂದರೆ ನನಗೆ ತುಂಬ ಇಷ್ಟ. ಅದ್ರ ಬಗ್ಗೆನೇ ನೆಕ್ಸ್ಟು ಬ್ಲಾಗ್ ಮಾಡ್ತೀನಿ. ಹೀಗೆ ನಮ್ಮನ್ನ ಬೆಳೆಸಿ. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ. ಬಾಯ್.